ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ಗೆ ಬೆನ್ನು ನೋವು ಕಾಡ್ತಾ ಇದೆಯಂತೆ. ದರ್ಶನ್ ಮೆಡಿಕಲ್ ಚೆಕಪ್ಗೆ ಸದ್ಯ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ. ಜೈಲಿನ ಡಾಕ್ಟರ್ ಮೂಲಕ ಮೆಡಿಕಲ್ ರಿಪೋರ್ಟ್ನ ಪರಿಶೀಲನೆಯನ್ನ ಮಾಡಲಾಗುತ್ತೆ. ರಿಪೋರ್ಟ್ ಅನ್ನ ಪಡ್ಕೊಂಡು ಪರಿಶೀಲನೆಯನ್ನ ಪೊಲೀಸರು ಮಾಡಿದ್ದಾರೆ. ಬೆನ್ನು ನೋವಿನ ಸರ್ಜಿಕಲ್ ಚೇರ್ಗೆ ನಟ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚೆಕಪ್ ಬಳಿಕ ಮೆಡಿಕಲ್ ವರದಿಯ ಆಧಾರದಲ್ಲಿ ಜೈಲಾಧಿಕಾರಿಗಳು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 4 ದಿನ ಆಯಿತು. ಅಲ್ಲಿ ಊಟ ಸೇರ್ತಾ ಇಲ್ಲ, ಅಲ್ಲಿರೋದಕ್ಕಾಗ್ತಾ ಇಲ್ಲ, ಒತ್ತಾಟ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎನ್ನುವಂತ ಮಾಹಿತಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಒಂದ್ ಚೇರ್ ಬೇಕು, ಸರ್ಜಿಕಲ್ ಚೇರ್ ಬೇಕು ಅನ್ನುವಂತಹ ಮನವಿಯನ್ನ ನಟ ದರ್ಶನ್ ಮಾಡ್ಕೊಂಡಿದ್ದಾರೆ. ಬಟ್ ಅಷ್ಟೇ ಈಸಿಯಾಗಿ ಆ ಚೇರ್ ಸಿಕ್ಕಿಬಿಡುತ್ತಾ? ಜೈಲಾಧಿಕಾರಿಗಳು ರಿಪೋರ್ಟ್ ಅನ್ನ ಗಮನಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕಾಗುತ್ತಾ, ಅಥವಾ ಅದಕ್ಕೂ ಕೂಡ ಕೋರ್ಟ್ ಮೂಲಕ ಹೋಗಿ ಪಡೆಯುವಂತಹ ಸ್ಥಿತಿ ಎದುರಾಗಬಹುದಾ ನಟ ದರ್ಶನ್ಗೆ ಅಂತ ಹೇಳಿ? ವಿದ್ಯಾಶ್ರೀ, ಮುಖ್ಯವಾಗಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಇವತ್ತಿಗೆ 4 ದಿವಸ ಕೂಡ ಕಳೆದಿರುವಂಥದ್ದು. ಹೀಗಾಗಿ ಏನು ದರ್ಶನ್ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಈಗ ಕಾಣಿಸ್ಕೊಂಡಿರುವಂಥದ್ದು. ಒಂದು ಕಡೆ ಇಂಡಿಯನ್ ಟಾಯ್ಲೆಟನ್ನು ಬಳಸೋಕ್ಕಾಗ್ತಾ ಇಲ್ಲ, ಹಾಗಾಗಿ ನಾನು ವೆಸ್ಟರ್ನ್ ಟಾಯ್ಲೆಟನ್ನು ಬಳಸಬೇಕು, ಜೊತೆಗೆ ನನಗೆ ಅಗತ್ಯವಾದಂಥ ಸರ್ಜಿಕಲ್ ಚೇರನ್ನು ನೀಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೈಲಿನ ಅಧಿಕಾರಿಗಳಿಗೆ ಏನು ದರ್ಶನ್ ಮನವಿ ಮಾಡಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಬೆನ್ನು ನೋವಿನ ಸಮಸ್ಯೆ ಕುರಿತಾಗಿ ದರ್ಶನ್ ಬಳಿ ಇರ್ತಕ್ಕಂಥ ಮೆಡಿಕಲ್ ರಿಪೋರ್ಟನ್ನು ಕೇಳಿರುವಂಥದ್ದು. ನಿನ್ನೆ DIG ಶೇಷ ಅವರು ಬಳ್ಳಾರಿ ಜೈಲಿಗೆ ವಿಸಿಟ್ ಅನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ತನ್ನ ನೋವಿನ ಸಮಸ್ಯೆ ಬಗ್ಗೆ, ಅಂದರೆ ಬೆನ್ನಿಗೆ ಸಂಬಂಧಪಟ್ಟಂತ ನೋವು ಸಮಸ್ಯೆಯನ್ನ ಈಗಾಗಲೇ ದರ್ಶನ್ ಕೂಡ DIG ಅವರ ಮುಂದೆ ಹೇಳ್ಕೊಂಡಿದ್ರು. ಹಾಗಾಗಿ ಆ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ನೀವು ಸಬ್ಮಿಟ್ ಮಾಡಿ, ತದನಂತರದಲ್ಲಿ ನಾವು ಆ ಒಂದು ಚೇರನ್ನು ಒದಗಿಸಬೇಕಾ ಬೇಡವಾ ಅನ್ನುವಂಥ ಒದಗಿಸಬೇಕಾ ಅಥವಾ ಬೇಡವಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನು ದರ್ಶನ್ ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡಿದ್ರು. ಇದಾದ ನಂತರ ಸಂಜೆ 7 ಗಂಟೆ ವೇಳೆಗೆ ಅಂದ್ರೆ ದರ್ಶನ್ ಅವರ ತಂಗಿಯ ಗಂಡ ಅಂದ್ರೆ ಸುಶಾಂತ್ ನಾಯ್ಡು ಅವರು ಆ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ತದನಂತರದಲ್ಲಿ ಇವತ್ತು ಅದೇ ಒಂದು ರಿಪೋರ್ಟ್ ನ ಆಧಾರದ ಮೇಲೆ ಏನು ದರ್ಶನ್ ಅವರ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲು ಈಗಾಗಲೇ ಮುಂದಾಗಿದ್ರು. ಅಂದ್ರೆ ಕಳೆದ 12-15ರಿಂದ ಸುಮಾರು 1 ಗಂಟೆಗಳ ಕಾಲ ನಿರಂತರವಾಗಿ ದರ್ಶನ್ ಅವರ ಬೆನ್ನು ಸಂಬಂಧಿತ ಅಂದ್ರೆ ನೋವಿನ ಕುರಿತಾಗಿ ಸಾಕಷ್ಟು ಒಂದು ವೈದ್ಯರು ಅಂದ್ರೆ ಜೈಲಿನಲ್ಲಿ ಇರ್ತಕ್ಕಂಥ ವೈದ್ಯರು ಕೂಡ ಏನು ಮಾಹಿತಿಯನ್ನು ಪಡೆದಿರುವಂಥದ್ದು, ಜೊತೆಗೆ ವೈದ್ಯಕೀಯ ತಪಾಸಣೆ ಕೂಡ ಮಾಡಿರುವಂಥದ್ದು. ಆದರೆ ದರ್ಶನ್ ಅವರಿಗೆ ಹೆಚ್ಚಿನ ಒಂದು ಮಾತ್ರೆಗಳು ಬೇಕಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮನವಿಯನ್ನು ದರ್ಶನ್ ಮಾಡಿದ್ರು. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಮಾತ್ರೆಗಳನ್ನು ಮಾತ್ರ ನಾವು ಒದಗಿಸ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ದರ್ಶನ್ ಅವ್ರಿಗೂ ಕೂಡ ಜೈಲಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ರು. ಕಳೆದ 1 ಗಂಟೆಗಳ ಕಾಲ ನಿರಂತರ ಅವರ ಬೆನ್ನು ನೋವಿನ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಅಂದ್ರೆ ಜೈಲಿನ ಅಧಿಕಾರಿಗಳಾಗಿರ್ಬೋದು ಮತ್ತೆ ಜೈಲಿನ ವೈದ್ಯರು ಕೂಡ ಈಗಾಗಲೇ ದರ್ಶನ್ ಅವರನ್ನ ತಪಾಸಣೆಗೂ ಕೂಡ ಒಳಪಡಿಸಿರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ರೀತಿಯಾದಂಥ ಬೆನ್ನು ನೋವಿನ ಸಮಸ್ಯೆ ಏನು ತೀವ್ರತರನಾದಂಥ ಇದ್ದಲ್ಲಿ ಅದನ್ನ ಮೇಲಾಧಿಕಾರಿಗಳ ಮೂಲಕವೇ ಆ ಒಂದು ಸರ್ಜಿಕಲ್ ಚೇರನ್ನು ಒದಗಿಸಲಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ದರ್ಶನ್ ಯಾವಾಗ ನಿರಂತರ 6 ಗಂಟೆಗಳ ಕಾಲ ಜರ್ನಿಯನ್ನು ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಆಗಿನಿಂದಲೂ ಕೂಡ ಅಂದರೆ ಬೆನ್ನು ನೋವಿನ ಸಮಸ್ಯೆ ಉಲ್ಬಣಗೊಂಡಿರುವಂಥದ್ದು. ಇನ್ನೊಂದು ಹಂತದಲ್ಲಿ ಅವರಿಗೆ ಒಂದು ಮೋಷನ್ ಸಮಸ್ಯೆ ಕೂಡ ಅಂದರೆ ಏನು ಮೋಷನ್ ಇಂಡಿಯನ್ ಟಾಯ್ಲೆಟನ್ನು ಬಳಸೋಕ್ಕಾಗ್ತಾ ಇಲ್ಲ, ಹಾಗಾಗಿ ಅವರು ಜೈಲಿನ ಊಟವನ್ನು ಹೆಚ್ಚಾಗಿ ಸೇವಿಸ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಳೆಲ್ಲನ್ನ ಜೈಲಿನ ಹಿರಿಯ ಅಧಿಕಾರಿಗಳ ಮುಂದೆ ತೋಡ್ಕೊಂಡಿದ್ರು. ಇದಾದ ನಂತರ ನಿನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಬಂದು ಏನು ಅಗತ್ಯ ಸೌಕರ್ಯವನ್ನು ಒದಗಿಸುವಂತೆ ಜೈಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.